ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ನ ಫಸ್ಟ್ ಬಿಗಿನರ್ಸ್ ಆದರೆ ಬ್ಲೌಸ್ನ ಅಳತೆ ಬ್ಲೌಸಿಂದ ಅಳತೆನೇ ಹೇಗೆ ತಗೊಳ್ಳೋದು, ಅದನ್ನು ಯಾವ್ಯಾವ ಅಳತೆಯಲ್ಲಿ ಎಷ್ಟೆಷ್ಟು ತಗೋಬೇಕು, ಯಾವ ರೀತಿ ಟೇಪಲ್ಲಿ ನಾವು ಮೆಜರ್ಮೆಂಟ್ ಬ್ಲೌಸ್ನ ಅಳತೆ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಕನ್ಫ್ಯೂಸ್ ಇರುತ್ತೆ. ನೀವು ಕೂಡ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ನಿಮಗೂ ಕೂಡ ಕನ್ಫ್ಯೂಸ್ ಇರುತ್ತೆ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನೀವು ಬಾಡಿ ಮೆಜರ್ಮೆಂಟ್ ತಗೊಳ್ಳಿ ಅಥವಾ ಅಳತೆ ಬ್ಲೌಸಿಂದನೇ ಮೆಜರ್ಮೆಂಟ್ ತಗೊಳ್ಳಿ. ಸೊ ನಾನು ಇವಾಗ ತೋರಿಸ್ಕೊಡೋ ಮೆಜರ್ಮೆಂಟಲ್ಲಿ ತಗೊಂಡ್ರೆ ನಿಮಗೆ ಅಳತೆ ಬ್ಲೌಸು ಕರೆಕ್ಟ್ ಇತ್ತು ಅಂತಂದರೂ ಕೂಡ ಪರ್ಫೆಕ್ಟಾಗಿ ನಿಮಗೆ ಅಳತೆ ಅನ್ನೋದು ಸಿಗುತ್ತೆ. ಫಸ್ಟ್ ಆಫ್ ಆಲ್ 8 ಪಾಯಿಂಟ್ಸ್ಗಳನ್ನ ನೀವು ನಾರ್ಮಲಾಗಿ ಬ್ಲೌಸ್ನಲ್ಲಿ ತಗೊಂಡ್ರೂ ಕೂಡ ಅಷ್ಟೇ, ಇಲ್ಲ ಅಂತಂದರೆ ನೀವು ಬಾಡಿ ಮೆಜರ್ಮೆಂಟ್ ತಗೊಂಡ್ರು ಅಷ್ಟೇ 8 ಅಳತೆನ ನೀವು ತಗೊಳ್ಳೇಬೇಕಾಗುತ್ತೆ. ಸೊ ನೋಡಿ, ಎದೆ ಸುತ್ತಳತೆ ಮತ್ತು ಸೊಂಟದ ಸುತ್ತಳತೆ, ಫ್ರಂಟ್ ಡೀಪು, ಬ್ಯಾಕ್ ಡೀಪು, ಸ್ಲೀವ್ಸ್ದು ಉದ್ದ ತಗೋಬೇಕು, ಹಾರ್ಮೋಲು ಮತ್ತು ಬೆನ್ನಿನ ಪೂರ್ಣ ಉದ್ದ, ಸ್ಲೀವ್ಸ್ದು ದಪ್ಪ, ಇದಿಷ್ಟನ್ನು ಕೂಡ ನೀವು ಅಳತೆನ ತಗೊಂಡ್ರೆ ನೀವು ಬಾಡಿ ಮೆಜರ್ಮೆಂಟಲ್ಲಾದರೂ ಕಟಿಂಗ್ ಮಾಡಿ ಅಥವಾ ಬ್ಲೌಸ್ನಾದರೂ ಇಟ್ಕೊಂಡು ಕಟಿಂಗ್ ಮಾಡಿ, ನಿಮಗೆ ಕಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮೇಯ್ನ್ ಥಿಂಗ್ ಬಂದು ಎದೆ ಸುತ್ತಳತೆನೇ ನೀವು ಕರೆಕ್ಟಾಗಿ ತಗೊಂತು ಅಂತಂದರೆ ನೀವು ಪ್ರತಿಯೊಂದನ್ನು ಕೂಡ ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ಬರುತ್ತೆ. ಸೊ ನಿಮ್ಮ ಫಾರ್ಮುಲಾ ಪ್ರಕಾರ ಬ್ಲೌಸು ಕರೆಕ್ಟ್ ಇಲ್ಲ ಅಂತಂದರೆ ಫಾರ್ಮುಲಾ ಪ್ರಕಾರ ಕಟ್ ಮಾಡಿ. ಸೊ ನಾನು ಅದನ್ನು ಕೂಡ ಒಂದಿನ ವೀಡಿಯೋ ಮಾಡಿ ಹಾಕ್ತೀನಿ, ಯಾವ್ಯಾವ ಎದೆ ಸುತ್ತಳತೆಗೆ ಎಷ್ಟೆಷ್ಟು ನಾವು ಹಾರ್ಮೋಲು ಮತ್ತು ಡೀಪು ಪ್ರತಿಯೊಂದನ್ನು ಕೂಡ ಜಾಸ್ತಿ ಇದ್ದಾಗ ನೆಕ್ ವಿಡ್ತೆಲ್ಲ ಎಷ್ಟು ತಗೋಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವಾಗ ಇದು ಅಳತೆ ಬ್ಲೌಸ್ ಬಂದು ಅವ್ರಿಗೆ ಕರೆಕ್ಟಾಗಿದೆ, ಹಾಗಾಗಿ ನಾನು ಅಳತೆ ಬ್ಲೌಸ್ನೇ ತಗೊಂಡು ಹಾಕ್ತಾಯಿದ್ದೀನಿ. ಸೊ ಇವಾಗ ನೋಡಿ, ಎದೆ ಸುತ್ತಳತೆನ ಹುಗ್ಸ್ಪಟ್ಟಿ ಕಡೆ ತಗೊಳ್ಳಿ. ಹುಗ್ಸ್ಪಟ್ಟಿ ಕಡೆ ಸೈಡಿಂದ ಈ ರೀತಿ ಇಟ್ಕೊಂಡು ಹಾರ್ಮಲ್ದು ಜಾಯಿಂಟ್ ಇರುತ್ತೆ ಅಲ್ವ, ಇಲ್ಲಿ ಕಂಕಳ ಹತ್ರ ಸ್ಲೀವ್ಸ್ದು ಅಟ್ಯಾಚ್ ಮಾಡಿರೋದು ಜಾಯಿಂಟ್ ಇರುತ್ತಲ್ಲ, ಅಲ್ಲಿವರೆಗೂ ಈ ರೀತಿ ಟೈಟಾಗಿ ಎಳೆದಿಟ್ಕೋಬೇಕು. ಸೊ ನೋಡಿ 9 ಇಂಚ್ ಬರ್ತಾಯಿದೆ, ಹಾಗಾಗಿ ಇದನ್ನು 9 ಇಂಚ್ಗೆ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಇದಾದಮೇಲೆ ಸೊಂಟದ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ತಗೋಬೇಕು. ಸೊಂಟದ ಸುತ್ತಳತೆ ತಗೊಳ್ಳುವಾಗ ನೀವು ಇದನ್ನು ಕಾಜಾಪಟ್ಟಿ ಹೊಲ್ದಿರ್ತೀರಲ್ಲ, ಇದನ್ನು ಬಿಟ್ಟು ತಗೋಬೇಕು. ಯಾಕಂದರೆ ಇದು ಎಕ್ಸ್ಟ್ರಾ ಪೀಸ್ ಹಾಕಿ ನಾವು ಸ್ಟಿಚ್ ಮಾಡಿರೋದಲ್ವ, ಹಾಗಾಗಿ ಇದನ್ನು ಬಿಟ್ಟು ನೀವು ಇನ್ನು ಉಳಿದಿರೋ ಅಂಥದ್ದನ್ನು ಈ ರೀತಿ ಟೇಪಲ್ಲಿ ತಗೋಬೇಕು. ಸೊ ಇದು 9 ಇಂಚು ಅಂತಂದರೆ 36 ಇಂಚು ಎದೆ ಸುತ್ತಳತೆದಾಗುತ್ತೆ ಬ್ಲೌಸು. ಸೊ ಇದ್ರದ್ದು ಕಟಿಂಗ್ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಕಟಿಂಗ್ ಮಾಡಿ ಅದನ್ನು ತೋರಿಸ್ತೀನಿ ಯಾವ ರೀತಿ ಬರ್ಕೊಂಡಿದ್ದೀನಿ. ಸೊ ಸೊಂಟದ ಸುತ್ತಳತೆ ಬಂದು 29 ಇಂಚ್ ಬರ್ತಾಯಿದೆ, ಹಾಗಾಗಿ 29 ಇಂಚ್ಗೆ ಈ ರೀತಿ ಬರ್ಕೊಳ್ಳಿ. ಇದಾದಮೇಲೆ ಫ್ರಂಟ್ ಡೀಪು ಕರೆಕ್ಟಾಗಿ ಈ ರೀತಿ ನೀಟಾಗಿ ಇಟ್ಕೊಂಡು ಬ್ಲೌಸ್ನ ಸ್ಟ್ರೈಟ್ ಈ ರೀತಿ ಇಟ್ಕೊಳ್ಳಿ. ಇದಾದಮೇಲೆ ಬ್ಲೌಸ್ದು ಫ್ರಂಟ್ ಡೀಪ್ ಎಷ್ಟಿದೆ ಅಂತಂದ್ಬಿಟ್ಟು ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸೊ 6 ಇಂಚ್ ಬಂದಿದೆ ಅಲ್ವಾ, ಸ್ಟ್ರೈಟ್ ಈ ರೀತಿ ಇಟ್ಕೊಂಡಾಗ ಅದಕ್ಕೆ 6 ಇಂಚ್ನೇ ಬರ್ಕೋಬೇಕು. ಸೊ ಇದಾದಮೇಲೆ ಬ್ಯಾಕ್ ಟಿಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಬ್ಯಾಕ್ ಟಿಪ್ಗೋಸ್ಕರ ನೋಡಿ ಈ ರೀತಿ ಬೆನ್ನಿನ ಭಾಗನ ತಗೊಂಡು ಸ್ವಲ್ಪ ಸ್ಟ್ರೈಟಾಗಿ ಈ ರೀತಿ ಇಟ್ಕೊಳ್ಳಿ. ಎಷ್ಟಕ್ಕೆ ಅದು ರೌಂಡು ಬಂದಿದೆ ಅಲ್ವಾ, ಸೊ ಅದಕ್ಕೇ ಕರೆಕ್ಟಾಗಿ ಇಟ್ಕೊಂಡು ಟೇಪ್ನ ಅಳತೆ ಬ್ಲೌಸಿಂದ, ಇದರಲ್ಲಿ ನಾನು ಯಾವುದೇ ರೀತಿ ಅರ್ಧ ಇಂಚು 1 ಇಂಚು ಎಕ್ಸ್ಟ್ರಾನ ತಗೋತಾ ಇಲ್ಲ, ಅದು ಎಷ್ಟಿದೆ ಅಳತೆ ಅಷ್ಟೇ ತಗೋತಾ ಇದ್ದೀನಿ. ಕಟಿಂಗ್ ಮಾಡುವಾಗ ನಾವು ಅದಕ್ಕೆ ಅರ್ಧ ಇಂಚು 1 ಇಂಚು ಎಕ್ಸ್ಟ್ರಾ ಮಾಡ್ಕೋತಾ ಕಟ್ ಮಾಡ್ಕೋಬೇಕು. ಸೊ ಇದು ಬಂದು 9 ಇಂಚಿದೆ, 9 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ತೋಳಿನ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೂ ಅಷ್ಟೇ ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ದೀವಿ ಅಲ್ವಾ, ಅಲ್ಲಿಂದ ತೋಳಿನ ಪೂರ್ಣ ಉದ್ದ ಎಷ್ಟಿದೆ ಅನ್ನೋದನ್ನು ಈ ರೀತಿ ನೋಡಿಕೊಂಡು ಅದನ್ನು ಬರ್ಕೊಳ್ಳಿ. ಸೊ ಪ್ರತಿಯೊಂದನ್ನು ಕೂಡ ಅಷ್ಟೇ ಇದೇ ರೀತಿ ನೋಡಿಕೊಂಡು ನಾವು ಪಾಯಿಂಟ್ಗಳನ್ನ ನೀಟಾಗಿ ಬರೆದಿಟ್ಕೊಂಡ್ರೆ ನಾವು ಕಟಿಂಗ್ ಮಾಡುವಾಗ ಪರ್ಫೆಕ್ಟಾಗಿ ಅದು ಬ್ಲೌಸ್ದು ಅಳತೆ ಅನ್ನೋದು ನಮಗೆ ಸಿಗುತ್ತೆ. ಇದಾದಮೇಲೆ ತೋಳಿನ ಡೀಪ್ ನೋಡ್ಕೊಂಡಾಯ್ತಲ್ವ, ಇದಾದಮೇಲೆ ನಾವು ಹಾರ್ಮೋಲ್ನ ನೋಡ್ಕೋಬೇಕು. ಫಸ್ಟ್ ಮೇಯ್ನ್ ಥಿಂಗ್ ಬಂದು ಹಾರ್ಮೋಲ್ ಒಂದು ಕರೆಕ್ಟಾಗಿತ್ತು ಅಂತಂದರೆ ನಾವು ಅಳತೆ ಬ್ಲೌಸಲ್ಲಿ ಪ್ರತಿಯೊಂದು ಕೂಡ ನಾವು ಕಟಿಂಗ್ ಮಾಡುವಾಗ ಕರೆಕ್ಟ್ ಬರುತ್ತೆ. ಭುಜ ಜಾರೋದು ಕೂಡ ಹಾರ್ಮೋಲ್ ಸರಿ ಇಲ್ಲ ಅಂತಂದ್ರೇ, ಹಾಗಾಗಿ ನೀವು ಹಾರ್ಮೋಲ್ನ ಫಸ್ಟು ತಗೊಳ್ಬೇಕು. ಅಳತೆ ಬ್ಲೌಸಲ್ಲಿ ಅದು ಕರೆಕ್ಟ್ ಇಲ್ಲ ಅಂತಂದರೆ
ಫಾರ್ಮುಲಾ ಪ್ರಕಾರ ಕಟ್ ಮಾಡ್ಕೊಳ್ಳಿ. ಸೊ ಅಳತೆ ಬ್ಲೌಸಲ್ಲಿ ಕರೆಕ್ಟ್ ಇತ್ತು ಅಂತಂದರೆ ಮಾತ್ರ ಈ ಅಳತೆನ ತಗೊಳ್ಳಿ. ಅವ್ರದ್ದು ಅಳತೆ ಬ್ಲೌಸು ಸರಿ ಇಲ್ಲ ಅವ್ರಿಗೆ ಅಂತಂದರೆ ಯಾವುದೇ ಕಾರಣಕ್ಕೂ ಈ ಅಳತೆನ ತಗೋಬೇಡಿ. ಇಷ್ಟಿಷ್ಟು ಎದೆ ಸುತ್ತಳತೆಗೆ ಎಷ್ಟು ತಗೋಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಷ್ಟೇ ಅಳತೆಯಲ್ಲಿ ನೀವು ಆರ್ಮಲ್ನ ಕಟಿಂಗ್ ಮಾಡಿಕೊಂಡಾಗ ನಿಮಗೆ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಸೊ ಇದಾದಮೇಲೆ ಬೆನ್ನಿನ ಪೂರ್ಣ ಉದ್ದನ ತಗೋಬೇಕು. ಬೆನ್ನಿನ ಪೂರ್ಣ ಉದ್ದನ ಇಲ್ಲಿಂದ ಭುಜದಿಂದ ಕೆಳಗಡೆ ಡಾಟ್ವರೆಗೂ ಸ್ವಲ್ಪ ಸ್ಟ್ರೈಟ್ ಎಳೆದಿಟ್ಕೊಂಡು ಮಾರ್ಕ್ ತಗೊಳ್ಳಿ. ಆವಾಗ ನಿಮ್ಗೆ ಅಳತೆ ಅನ್ನೋದು ಸಿಗುತ್ತೆ. ಇದರಲ್ಲೂ ಕೂಡ ಅಷ್ಟೇ ಯಾವುದೇ ಅರ್ಧ ಇಂಚು 1 ಇಂಚು ಎಕ್ಸ್ಟ್ರಾ ತಗೋತಾ ಇಲ್ಲ. ಅಳತೆಯಲ್ಲಿ ಎಷ್ಟಿದೆ ಅಷ್ಟೇ ಕರೆಕ್ಟಾಗಿ ಇಟ್ಕೊಂಡು ತಗೋತಾ ಇದ್ದೀನಿ. ಸೊ 14 ಇಂಚಿದೆ, 14 ಇಂಚ್ಗೆ ಮಾರ್ಕ್ 13 ಇಂಚಿದೆ. 13 ಇಂಚ್ಗೆ ನಾನು ಲಾಸ್ಟಲ್ಲಿ ಸ್ಲೀವ್ಸ್ದು ದಪ್ಪ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಪ್ರತಿಯೊಂದನ್ನು ಕೂಡ ನಾವು ಮಾರ್ಕ್ ಮಾಡ್ಕೊಂಡು ಅಲ್ವಾ, ಇದಾದಮೇಲೆ ನಾವು ಸ್ಲೀವ್ಸ್ದು ದಪ್ಪನ ತಗೋಬೇಕಾಗುತ್ತೆ. ಇದು ನಿಮಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಸ್ಲೀವ್ಸ್ ಏನಾದರೂ ಟೈಟ್ ಆಯಿತು, ನೀವು ಅಳತೆ ತಗೊಳ್ಳುವಾಗ ಸ್ಲೀವ್ಸ್ದು ಟೈಟ್ ಆಯಿತು ಅಂತಂದರೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಹಾಗಾಗಿ ಕರೆಕ್ಟ್ ಅಳತೆನ ತಗೊಂಡು ಸ್ವಲ್ಪ ಒಂದು ಪಾಯಿಂಟಷ್ಟು ಲೂಸ್ ಇದ್ದರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಟೈಟ್ ಮಾಡೋಕ್ಕೆ ಹೋಗಬೇಡಿ. ಆವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಖಂಡಿತವಾಗ್ಲೂ ಆಗುತ್ತೆ. ಸೊ ನೋಡಿದ್ರಲ್ವ, ಇಷ್ಟೇ 8 ಪಾಯಿಂಟ್ಸು ಗೊತ್ತಿದ್ದರೆ ಸಾಕು, ನೀವು ಕೂಡ ಬ್ಲೌಸ್ ಕಟಿಂಗ್ ಅನ್ನೋದನ್ನು ಮಾಡ್ಬೋದು. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.